ನಮಸ್ಕಾರ. ತಮ್ಮೆಲ್ಲರಿಗೂ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 8th ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪಾಠ 1 ಪ್ರಾರ್ಥನಾ ಇದರ ಒಂದು ಪ್ರಶ್ನೆ ಹಾಗೂ ಉತ್ತರಗಳನ್ನು ಮತ್ತು ಗ್ರಾಮರ್ ಪಾಠನ್ನು ನೋಡೋಣ. ಮೊದಲಿಗೆ ಶಬ್ದಾರ್ಥ. ವಾರನಾ ನ್ಯೋಛಾವರ್ ಕರ್ನಾ ಸಮರ್ಪಿತ್ ಕರ್ನಾ. ವಾರನಾ ನ್ಯೋಛಾವರ್ ಕರ್ನಾ ಸಮರ್ಪಿತ್ ಕರ್ನಾ ಅಂದರೆ ಸಮರ್ಪಣೆ ಮಾಡೋದ್ರಿ. मति बुद्धि, मति बुद्धि. बिसराना भुला देना, बिसराना भुला देना ಅಂದರೆ ನೆನಪಾರಿ ಬಿಡೋದು. ತುರತ್ ತುರಂತ್, ತುರತ್ ತುರಂತ್ ಅಂದರೆ ಶೀಘ್ರ ಅಥವಾ ಜಲ್ದಿ, ಜಲ್ದಿನೂ ಬರ್ತದೆ. ಓಕೆ, ತುರತ್ ತುರಂತ್ ಜಲ್ದಿ ಅಂದರೆ ಶೀಘ್ರ. ಮಾನ್ ಮರ್ಯಾದಾ, ಮಾನ್ ಮರ್ಯಾದಾ ಗೌರವ ಮರ್ಯಾದೆ. ಶೋಕ್ ದುಃಖ, ಶೋಕ್ ದುಃಖ ದುಃಖ. अपमान तिरस्कार अनादर, अपमान तिरस्कार अनादर ಅಂದರೆ ಅವಮಾನ. ನಿಜ ಭಾಷಾ अपनी भाषा, ನಿಜ ಭಾಷಾ अपनी भाषा. ನಿಜ ಭಾಷಾ ಅಂತಂದರೆ ಇಲ್ಲಿ ಮಾತೃಭಾಷೆ ಆಗ್ತದೆ, ನಮ್ಮ ಭಾಷೆ ಅಥವಾ ತಾಯಿ ನುಡಿ. ಮುಂದೆ ಹೋಗೋಣವಾ ಪ್ರಶ್ನೆ ಉತ್ತರ. अभ्यास. पहला मेन प्रश्न, एक वाक्य में उत्तर लिखिए. पहला प्रश्न है बीती बातें, इसका क्या मतलब है? बीती बातें ಇದರ ಅರ್ಥ ಏನ್ರಿ? उत्तर है बीती बातें मतलब गुजरी हुई बातें. बीती बातें मतलब ಗುಜರಿ ಹುಯಿ ಬಾತೆ. ಬೀತಿ ಬಾತೆ ಅಂತಂದರೆ ಆಗಿ ಹೋದಂತಹ ಒಂದು ಮಾತುಗಳು. ಪ್ರಶ್ನೆ 2, ಹಮೆ कैसे रहना चाहिए? ಹಮೆ कैसे रहना चाहिए ನಾವು ಹೇಗಿರಬೇಕು? इसका सही जवाब है हमें सबके साथ मिलकर रहना चाहिए. हमें सबके साथ मिलकर रहना चाहिए ನಮಗೆ ಎಲ್ಲರೊಟ್ಟಿಗೆ ಕೂಡಿ ಇರಬೇಕು. तीसरा प्रश्न है हट छोड़कर हमें किसे अपनाना चाहिए ಅಂದರೆ ನಾವು ಹಠ ಬಿಟ್ಟು ಯಾವುದನ್ನು ನಾವು ಸ್ವೀಕರಿಸಬೇಕು ಅಂತ ಅರ್ಥ. और इसका उत्तर है हट छोड़कर हमें संयम को अपनाना चाहिए. हट छोड़कर हमें ಸಂಯಮ್ ಕೋ ಅಪನಾನಾ ಚಾಹಿಯೇ ಅಂದರೆ ನಾವೇನು ಮಾಡಬೇಕ್ರಿ? ಹಠ ಬಿಟ್ಟು ಏನು ಮಾಡಬೇಕು? ಸಹನೆ. ಸಂಯಮ ಅಂದರೆ ಸಹನೆ ಅಲ್ಲ, ಸಹನೆಯನ್ನು ನಾವು ಇಲ್ಲಿ ಸ್ವೀಕರಿಸಬೇಕು. ಕ್ವಶನ್ ನಂಬರ್ 4, ಛೋಟೆ ಬಡೋ ಕೋ ಮಿಲ್ಕರ್ ಕ್ಯಾ ಕರ್ನಾ ಚಾಹಿಯೇ? ಸಣ್ಣವರು ದೊಡ್ಡವರು ಕೂಡಿಕೊಂಡು ಏನು ಮಾಡಬೇಕು? इसका उत्तर है छोटे बड़ों को मिलकर गिरे हुए को तुरंत उठाना चाहिए. छोटे बड़ों को मिलकर गिरे हुए को तुरंत उठाना चाहिए ಅಂದರೆ ಸಣ್ಣವರು ಮತ್ತು ದೊಡ್ಡವರು ಎಲ್ಲರೂ ಕೂಡಿಕೊಂಡು, ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡಿಕೊಂಡು ಏನು ಮಾಡಬೇಕು? ಬಿದ್ದವರನ್ನು ತಕ್ಷಣ ಮೇಲೆತ್ತಬೇಕು. ನೆಕ್ಸ್ಟ್, हमें किस पर बलि बलि जाना चाहिए? ಅಂದರೆ ನಾವು ಯಾರ ಮೇಲೆ ನಾವು ಬಲಿ ಹೋಗಬೇಕು ಅಂತ ಅರ್ಥ, ಅಥವಾ ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅಂತ ಅರ್ಥ. और इसका सही जवाब है हमें मातृभूमि पर बलि बलि जाना चाहिए. हमें मातृभूमि पर बलि बलि जाना चाहिए ಅಂದರೆ ನಾವು ನಮ್ಮ ಮಾತೃಭೂಮಿ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ನಾಡಿನ ಮೇಲೆ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಜೀವವನ್ನು ಇಲ್ಲಿ ನಾವು ಸಮರ್ಪಿಸಬೇಕು. छठा प्रश्न है भगवान से हमें क्या मांगना चाहिए? ನಾವು ದೇವರಲ್ಲಿ ಏನು ಕೇಳ್ಕೊಳ್ಬೇಕು? और इसका आंसर है भगवान से हमें सद्भाव रखने की और दूसरों का अपमान न करने की मति यानी बुद्धि देने के लिए मांगना चाहिए. और एक बार सुनिए, भगवान से हमें सद्भाव रखने की और
दूसरों का अपमान न करने की मति यानी बुद्धि देने के लिए ಮಾಂಗನಾ ಚಾಹಿಯೇ. ಅಂದರೆ ನಾವೇನು ಮಾಡಬೇಕ್ರಿ, ದೇವ್ರ ಹತ್ರ ನಾವೇನು ಕೇಳ್ಕೊಳ್ಬೇಕು, ಸದ್ಭಾವ ಒಳ್ಳೆಯ ಒಂದು ಭಾವನೆಯಲ್ಲಿ ನಮಗೆ ಕೊಡು, ಹಾಗೂ ದೂಸರು ಅಂದರೆ ಬೇರೆಯವರಿಗೆ ನಾವು ಅವಮಾನ ಮಾಡಬಾರದು, ಅಂತಹ ಒಂದು ಒಳ್ಳೆಯ ಬುದ್ಧಿಯನ್ನು ನೀನು ನಮಗೆ ಕೊಡು ಅಂಥೇಳಿ ನಾವು ದೇವರ ಹತ್ರ ಬೇಡಿಕೊಳ್ಳಬೇಕು. ಹಾಗೆ ಬಡೆಂಗೆ दूसरा मेन प्रश्न, 2-3 वाक्यों में उत्तर लिखें. 2-3 वाक्यದಲ್ಲಿ ಉತ್ತರಿಸು. पहला प्रश्न है, एक रहे सद्भाव रखे हम, इस पर आप क्या सोचते हैं? एक रहे सद्भाव रखे हम, इस पर आप क्या सोचते हैं ಅಂದರೆ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಮತ್ತು ಏನು ಮಾಡಬೇಕು, ಒಳ್ಳೆಯ ಭಾವನೆಯನ್ನು ಇಡಬೇಕು. ಇದ್ರ ಮೇಲೆ ನಿಮ್ಮ ವಿಚಾರವೇನು? और इसका आंसर है, भारत विभिन्नताओं से भरा है, यहाँ पर भिन्न भिन्न धर्मों, जाति, रीति रिवाजों को मानने वाले लोग रहते हैं. हमें सबके साथ प्रेम से रहना चाहिए. विभिन्नता में एकता ही हमारे देश की पहचान है. बिना सद्भाव के यहाँ देश एक नहीं रह सकता, इसीलिए आपसी सद्भाव ज़रूरी है. फिर एक बार सुनिए आंसर. भारत विभिन्नताओं से भरा है, यहाँ पर भिन्न भिन्न धर्मों, जाति, रीति रिवाजों को मानने वाले लोग रहते हैं. हमें सबके साथ प्रेम से रहना चाहिए. विभिन्नता में एकता ही हमारे देश की पहचान है. बिना सद्भाव के यह देश एक नहीं रह सकता, इसीलिए आपसी सद्भाव ज़रूरी है. ಅಂದರೆ ನಮ್ಮ ದೇಶ ಏನಿದೆ ರೀ, ವಿಭಿನ್ನತೆಯಿಂದ ಕೂಡಿದಂಥದ್ದು. ನಮ್ಮ ದೇಶದಲ್ಲಿ ಭಿನ್ನ ಭಿನ್ನವಾದಂತಹ ಧರ್ಮ, ಜಾತಿ ಮತ್ತು ಸಂಪ್ರದಾಯ ಪದ್ಧತಿಗಳನ್ನು ಪಾಲಿಸುವಂತಹ ಏನಾರ ಜನರಿದ್ದಾರೆ. ನಾವೆಲ್ಲರ ಜೊತೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದರೆ ಪ್ರೀತಿಯಿಂದ ಇಲ್ಲಿ ಇರಬೇಕು. ವಿಭಿನ್ನತೆಯಲ್ಲಿಯೇ ಏಕತೆ ಇದೆ ಏನಿದೆ ಅಂತಂದರೆ ನಮ್ಮ ದೇಶದ ಒಂದು ಗುರುತು. ಹೀಗಾಗಿ ನಮ್ಮ ದೇಶದಲ್ಲಿ ಒಂದು ಸದ್ಭಾವನೆ ಇಲ್ಲದೆ ನಮ್ಮ ದೇಶ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವೆಲ್ಲರೂ ಏನು ಮಾಡಬೇಕು ಅಂತಂದರೆ ಈ ಒಂದು ಸದ್ಭಾವನೆಯನ್ನು ನಾವು ಇಟ್ಟುಕೊಳ್ಳಬೇಕು. दूसरा प्रश्न है, गिरे हुए को तुरंत उठाए. गिरे हुए का क्या अर्थ है? उसे कैसे उठाना चाहिए? और इसका जवाब है, समाज में ऐसे कई लोग हैं जो पिछड़े हुए हैं. विकास यात्रा के क्रम में वे दूसरों से पीछे रह जाते हैं. हमें उनकी सहायता करनी चाहिए. दुर्बल लोगों की मदद करना हमारा कर्तव्य है. यही गिरे हुए का अर्थ है और उनकी सहायता करके उन्हें ऊपर उठाना चाहिए. और एक बार सुनिए, समाज में ऐसे कई लोग हैं जो पिछड़े हुए हैं. विकास यात्रा के क्रम में वे दूसरों से पीछे रह जाते हैं. हमें उनकी सहायता करनी चाहिए. दुर्बल लोगों की मदद करना हमारा कर्तव्य है. यही गिरे हुए का अर्थ है और उनकी सहायता करके उन्हें ऊपर उठाना चाहिए. ಇದರ ಅರ್ಥ, ಸಮಾಜ ಏನಿದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರಿದ್ದಾರೆ. ಅವ್ರು ಏನಂತಂದರೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಮುಂದುವರಿಯುವಂತಹ ಒಂದು ವಿಕಾಸದಲ್ಲಿ ಅಥವಾ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ಅವರು ಸಾಗೋದಕ್ಕೆ ಸಾಧ್ಯವಾಗದೆ ಅವರು ಏನಂತಂದರೆ ಇಲ್ಲಿ ಹಿಂದುಳ್ಕೊಂಡ್ಬಿಟ್ಟಾರ. ಅಂತಹ ಒಂದು
ಜನರಿಗೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಸಹಾಯ ಮಾಡಬೇಕು, ಮತ್ತು ಯಾರು ನಿರ್ಬಲರದಾರೋ ದುರ್ಬಲರದಾರೋ ಅಂಥವ್ರಿಗೆ ಏನಂತಂದರೆ ಯಾವಾಗಲೂ ನಾವು ನಮ್ಮ ಸಹಾಯವನ್ನು ನೀಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದೇ ಏನಂತಂದರೆ ಗಿರೆ ಹೂವೆ ಅಂದರೆ ಕೆಳಗೆ ಬಿದ್ದಿರೋದರ ಅರ್ಥವಾಗುತ್ತೆ. ಮತ್ತು ಅವರನ್ನು ಹೇಗೆ ಮೇಲೆತ್ತಬೇಕು ಅಂತಂದರೆ ನಾವು ಅವರನ್ನು ಸಹಾಯ ಮಾಡಿ ಮೇಲೆತ್ತಬೇಕು. ಹಾಗೆ ಕ್ವಶನ್ ನಂಬರ್ 3, हट छोड़े संयम अपनाए, इस वाक्य से क्या अर्थ प्रकट होता है? हट छोड़े संयम अपनाए ಅಂದರೆ ನಾವೇನು ಮಾಡಬೇಕ್ರಿ, ನಮ್ಮ ಹಠ ಬಿಟ್ಟು ಏನಂತಂದರೆ ಸಹನೆಯನ್ನು ನಾವಿಲ್ಲಿ ನಮ್ಮದಾಗಿಸಿಕೊಳ್ಳಬೇಕು. ಇದರ ಅರ್ಥ ಏನಾಗುತ್ತೆ ಅಥವಾ ಈ ವಾಕ್ಯದ ಏನು ಒಂದು ಅರ್ಥವನ್ನು ಕೊಡುತ್ತೆ ಅಂತ ಅನ್ನೋದು. इसका आंसर है हट करना यानी कि झगड़ा करना। छोटी छोटी बातों के लिए झगड़ा नहीं करना चाहिए, क्योंकि हट से किसी भी समस्या का समाधान नहीं मिलता है और ना ही किसी को लाभ मिलता है, और हट से समाज में द्वेष की भावना ही बढ़ती है। इसीलिए हमें हट को छोड़कर संयम को अपनाना चाहिए. ನಾವಿಲ್ಲೇನು ಮಾಡಬೇಕ್ರಿ, ಹಠದಿಂದ ಏನಾಗುತ್ತೆ, ಕೇವಲ ಜಗಳಗಳಾಗುತ್ತೆ. ಹಾಗೂ ಸಣ್ಣ ಸಣ್ಣ ಒಂದು ಮಾತುಗಳಿಗಾಗಿ ನಾವು ಜಗಳ ಮಾಡ್ಕೋತ ಕುಂತ್ರೆ ಅದರಿಂದ ಯಾವುದೇ ರೀತಿಯಾದಂಥ ಏನಿಲ್ಲ ಉಪಯೋಗವಿಲ್ಲ, ಅದರಿಂದ ಯಾವುದೇ ರೀತಿಯಾದಂಥ ಲಾಭವೂ ಇಲ್ಲ, ಮತ್ತು ನಮ್ಮ ಯಾವುದೇ ಒಂದು ಸಮಸ್ಯೆಗೆ ಅದರಿಂದ ಪರಿಹಾರವೂ ಸಹ ನಮಗೆ ಸಿಗೋದಿಲ್ಲ. ಹೀಗೆ ಇದರಿಂದ ಕೇವಲ ಏನಾಗುತ್ತೆ, ಹಠದಿಂದ ಸಮಾಜದಲ್ಲಿ ದ್ವೇಷದ ಒಂದು ಭಾವನೆಯೇ ಬೆಳೆಯುತ್ತೆ ವಿನಃ ಯಾರಿಗೂ ಲಾಭವಿಲ್ಲ. ಹೀಗಾಗಿ ನಾವೇನು ಅಂತಂದರೆ ಈ ಹಠವನ್ನು ಬಿಟ್ಟು ಸಂಯಮವನ್ನು ನಾವಿಲ್ಲಿ ನಮ್ಮದಾಗಿಸಿಕೊಳ್ಳಬೇಕು. ಹಾಗೆ बढ़ेंगे. मेन क्वेश्चन नंबर 3, नमूने के अनुसार तूक वाले शब्द लिखिए, अपनाए बिसराए. यहाँ पर ये उदाहरण उन्होंने ही दिया है, अपनाए बिसराए. विचारे पहला है विचारे, और इसका जवाब आएगा जीवन वारे. विचारे जीवन वारे. दूसरा है उठाए मिल जाए, उठाए मिल जाए. अपमान भगवान, अपमान भगवान. अपनाए बिसराए, विचारे जीवन वारे, उठाए मिल जाए, अपमान भगवान. नेक्स्ट क्वेश्चन नंबर 4, पद्य भाग पूर्ण कीजिए. पद्यವನ್ನು ಪೂರ್ತಿ ಮಾಡಬೇಕ್ರಿ. मिलकर रहे डैश 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 तुरंत उठाए. तो चलिए इन डैश को हम भरेंगे. मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए. फिर एक बार देखिए, मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए. नेक्स्ट, खाली जगह भरिए. फिल इन द ब्लैंक्स. बिट्टा स्थಳ ತುಂಬಿರಿ. पहला है भले काम पर डैश. ಒಳ್ಳೆಯ ಕೆಲಸದ ಮೇಲೆ क्या है, जीवन वारे. भले काम पर जीवन वारे. सेकेंड वन, बीती बातों को डैश, बीती बातों को बिसराए, बीती बातों को बिसराए. थर्ड वन, एक रहे डैश रखे हम. क्या है देखेंगे आंसर, सद्भाव. एक रहे सद्भाव रखे हम. फोर्थ वन, हट छोड़े डैश अपनाए. क्या आएगा आंसर, संयम. हट छोड़े संयम अपनाए. फिर एक बार देखेंगे. फर्स्ट वन, भले काम पर जीवन वारे. सेकेंड वन, बीती बातों को बिसराए. थर्ड वन, एक रहे सद्भाव रखे हम. फोर्थ वन, हट छोड़े संयम अपनाए. तो यह हो गया आपके प्रार्थना पोयम का
completely question answers and grammar part. Our last question है मेन क्वेश्चन 6, कविता कंठस्थ कीजिए, यानी कि आपको इस कविता को ಕಂಠಸ್ಥ करना है, ಬಾಯ್ಪಾಟ್ ಮಾಡೋದಿದೆ ರೀ ಪದ್ಯವನ್ನು. ಸೊ ಐ ಹೋಪ್ ನೀವೆಲ್ಲರೂ ಏನಂತಂದರೆ ಈ ಒಂದು ಪದ್ಯವನ್ನು ನೀವೆಲ್ಲರೂ ಬಹಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಪ್ಲೀಸ್ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದೆ ಬರುವಂತಹ ಒಂದು ವಿಡಿಯೋಗಳನ್ನು ನೋಡೋದಕ್ಕೆ, ಮುಂದಿನ ಒಂದು ಪಾಠಗಳನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.